ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ ಟ್ಯೂಸ್ಡೇ 2 ದಿನದ ವ್ಲಾಗನ್ನು ಒಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನೀವೀಗ ನೋಡ್ತಾ ಇರೋದು ಮಂಡೇ ಮಾರ್ನಿಂಗ್. ಇವತ್ತು ಡೇ ಸ್ವಲ್ಪ ಬ್ಯುಸಿಯಾಗಿಯೇ ಸ್ಟಾರ್ಟ್ ಆಯಿತು. ಬೆಳಗ್ಗೆ ಒಂದು 7 o'clock 7:30 ಹಂಗೆ ಅಂಕಲ್ ನಮ್ಮ ಮನೆ ಹತ್ರ ಬಂದರು. ನೀವೀಗ ನೋಡ್ತಾ ಇದ್ದೀರಲ್ಲ, ಇವರು ನಮಗೆ ಯೂಶ್ವಲಿ ನಮ್ಮ ಮನೆ ಹತ್ರ ಕಳೆ ಬೆಳ್ಕೊಂಡ್ರೆ ಅದನ್ನೆಲ್ಲ ತೆಗಿತಾರೆ, ಮತ್ತು ಸ್ವಲ್ಪ ದೊಡ್ಡ ದೊಡ್ಡ ಪಾಟ್ ರೀಪಾಟ್ ಮಾಡಬೇಕಿದ್ರೆ ಅದೆಲ್ಲ ಮಾಡಿಕೊಡ್ತಾರೆ. ಗಾರ್ಡನಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಈ ಅಂಕಲ್. ಇವ್ರು ಬಂದಿದ್ದರು. ಯೂಶ್ವಲಿ ಒಂದು 15-20 ಡೇಸ್ ಒನ್ಸ್ ಬಂದ್ಬಿಟ್ಟು ಕೇಳ್ತಾ ಇರ್ತಾರೆ ಏನಾದರೂ ಕೆಲಸ ಇದೆಯಾ ಅಂತ. ಆವತ್ತು ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದರು. ಕರೆಕ್ಟ್ ಟೈಮ್ಗೆ ನಾನು ಕೂಡ ಮನೇಲಿದ್ದ ಕರ್ಬೇವಿನ ಗಿಡ ಮತ್ತು ನುಗ್ಗೆ ಗಿಡ ಎರಡನ್ನೂ ಹೊರಗಡೆ ನೆಲಕ್ಕೆ ಹಾಕಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಬಿಕಾಸ್ ಅದನ್ನು ತುಂಬ ಆಲ್ಮೋಸ್ಟ್ 1 year ಹತ್ತತ್ರ ಆಯಿತು ಅನಿಸುತ್ತೆ, ಇಲ್ಲ ಒಂದು 7 to 8 months ಆಗಿದೆ ನಾನು ಅದನ್ನು ಪಾಟಲ್ಲೇ ಬೆಳೆಸ್ತಾ ಇದ್ದೆ. ಎಲ್ಲ ಚೆನ್ನಾಗಿ ಬಂದಿತ್ತು. ನೆಲಕ್ಕೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಯಾಕಂದರೆ ನುಗ್ಗೆ ಗಿಡ ಸ್ವಲ್ಪ ಎಲೆ ಎಲ್ಲ ಬಿಡ್ತಾ ಇರಲಿಲ್ಲ, ಅಷ್ಟೊಂದು ತುಂಬ ಕಡಿಮೆ ಬಿಡ್ತಾ ಇತ್ತು ಕಡ್ಡಿ ಎಲ್ಲ. ಹಾಗಾಗಿ ನೆಲಕ್ಕೆ ಹಾಕ್ಸೋಣ ಅಂತೇಳಿ ಇಲ್ಲಿ ಹಾಕ್ಸ್ತಾ ಇದ್ದೀನಿ. ಇವತ್ತೊಂದು ಮದುವೆ ಇರೋದ್ರಿಂದ ನಾವು ಮೈಸೂರಿಗೆ ಹೋಗಬೇಕು, ಬೇಗ ಹೋಗಬೇಕು ಅಂತೇಳಿ ನಾನು ಬ್ರೇಕ್ಫಾಸ್ಟ್ ಕೂಡ ಪ್ರಿಪೇರ್ ಮಾಡಲಿಲ್ಲ. 10 o'clock ಎಲ್ಲ ಅಲ್ಲಿ ರೀಚ್ ಆಗೋ ಥರ ಫಸ್ಟ್ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಇಲ್ಲಿ ನಾವು ಎಲ್ಲ ಮುಗಿಸ್ಬಿಟ್ಟು ರೆಡಿಯಾಗಿ ಹೋಗೋಣ ಅಂತ ಪ್ಲ್ಯಾನ್. ನಿಮಗೆ ಸಿಗ್ತೀನಿ ಮತ್ತೆ. ಯಾವಾಗಲೂ ಅಷ್ಟೇ ನಾವು ಅಂದ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಒಂದು. ಹಸ್ಬೆಂಡ್ಗೆ ಮಧ್ಯದಲ್ಲಿ ಏನೋ ಕೆಲಸ ಬಂತು ಅಂಥೇಳಿ ನಾವು ಊರಿಂದ ಹೊರಟಿದ್ದೆ 11 o'clock. ಟಿಫನ್ ಕೂಡ ಮಾಡಿರಲಿಲ್ಲ ನಾನು ಮನೆಯಲ್ಲಿ. ಈ ಥರ ಅಂತ ಗೊತ್ತಿದ್ರೆ ಮನೆಯಲ್ಲೇ ಪ್ರಿಪೇರ್ ಮಾಡಿಬಿಡ್ತಾ ಇದ್ದೆ. ಹಸ್ಬೆಂಡ್ ಆಚೆನೇ ತೊಗೊಂಬಂದರು. ಸರಿ ಟಿಫನ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೆಲಸ ಇತ್ತು ಅವ್ರಿಗೆ, ಅದನ್ನೆಲ್ಲ ಮುಗಿಸ್ಕೊಂಡು ನಿಧಾನವಾಗಿ ಸರಿ ರಿಸೆಪ್ಷನ್ ಟೈಮ್ಗೆ ಹೋಗೋಣ ಅಂತೇಳಿ ಹೊರಟ್ವಿ. ಟೈಮ್ ಆಗಿದ್ದರಿಂದ ನಾವೆಲ್ಲೂ ಸ್ಟಾಪ್ ಕೊಡಲಿಲ್ಲ. ಡೈರೆಕ್ಟಾಗಿ ಊರಿಂದ ಮೈಸೂರಿಗೆ ಒಂದೇ ಇದರಲ್ಲಿ ಹೊರಟೋದ್ವಿ, ಎಲ್ಲೂ ನಿಲ್ಲಿಸ್ಲಿಲ್ಲ. ಯೂಶ್ವಲಿ ಮಧ್ಯ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಸ್ವಲ್ಪ ಹೋಗ್ತಾ ಇದ್ವಿ. ಅವತ್ತು ಟೈಮ್ ಆಗಿದ್ದರಿಂದ ಸ್ವಲ್ಪ ಬೇಗನೆ ಹೋದ್ವಿ. ತುಂಬ ಚೆನ್ನಾಗಿತ್ತು. ಅವತ್ತು ನಮ್ಮ ಜೊತೆಗೆ ಹಸ್ಬೆಂಡ್ ಅಕ್ಕ ಕೂಡ ಬಂದಿದ್ದರು. ನಮ್ಮ ಮಮ್ಮಿ ಕೂಡ ಬರಬೇಕಿತ್ತು, ಬಟ್ ಅವರು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗಿದ್ದರು. ಹಾಗಾಗಿ ಅಂದರೆ ನಮ್ಮ ಮಮ್ಮಿದು ಅಕ್ಕನ ಮನೆಗೆ, ಹಾಗಾಗಿ ಅವರು ಬಂದಿರಲಿಲ್ಲ. ನಾನು ಹಸ್ಬೆಂಡ್ ಮತ್ತು ಹಸ್ಬೆಂಡ್ ಅಕ್ಕ ಮಕ್ಕಳು ಮಾತ್ರ ಹೋಗಿದ್ದು. ಬೆಳಗ್ಗೆ ಬೇಗ ಇದ್ದಿದ್ವಲ್ಲ, ಬೇಗ ಹೋಗಬೇಕು ಅಂತ, ಹಾಗಾಗಿ ಮಕ್ಕಳಿಗೆ ನಿದ್ದೆ ಬಂದುಬಿಟ್ಟಿತ್ತು. ಜೇಸನ್ ಮಲ್ಕೊಂಡ್ಬಿಟ್ಟಿದ್ದ. ಕರೆಕ್ಟಾಗಿ ನಾವು ಚೌಟ್ರಿ ರೀಚ್ ಆಗೋಷ್ಟರಲ್ಲಿ ಅವನು ಫುಲ್ ನಿದ್ದೆ. ಆಮೇಲೆ ಅಕ್ಕ ಅವನ್ನ ಎಚ್ಚರ ಮಾಡಿ ನಾವು ಕರ್ಕೊಂಡು ಹೋದ್ವಿ. ನಾವು ಹೋದಾಗ 12:45 ಹಂಗಾಗಿತ್ತು ಟೈಮು. ಸೊ ರಿಸೆಪ್ಷನ್ ಟೈಮ್ಗೆ ಕರೆಕ್ಟಾಗಿ ರೀಚ್ ಆದ್ವಿ. ಬಟ್ ಹುಡುಗ ಹುಡುಗಿ ಇಬ್ಬರೂ ಕೂಡ ನಾವು ಹೋಗೋ ಟೈಮಲ್ಲಿ ವೆಡ್ಡಿಂಗ್ ಗೌನ್ ಇದೆಯಲ್ಲ, ಮತ್ತು ಆ ಡ್ರೆಸ್ಸಲ್ಲೇ ಇದ್ದರು. ಅದು ಕೂಡ ನೋಡಿದ್ವಿ. ಕೇಕ್ ಕಟ್ಟಿಂಗ್ ಎಲ್ಲ ಆಗಷ್ಟೇ ಮುಗ್ದಿತ್ತು. ಸೊ ಅದೆಲ್ಲ ನೋಡಿಬಿಟ್ಟು ಮತ್ತೆ ರಿಸೆಪ್ಷನ್ಗೆ ನಾವು ಹೋದ್ಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಗಿದ್ದು. ತುಂಬ ಚೆನ್ನಾಗಿತ್ತು. ಹಸ್ಬೆಂಡ್ದು ಫ್ರೆಂಡ್, ಇವಾಗ ಅವ್ರ ವೈಫ್ ಕೂಡ ನನ್ನ ಫ್ರೆಂಡ್, ಅವ್ರ ತಂಗಿ ಮದುವೆ ಇದ್ದಿದ್ದು. ಸೊ ಹೋಗಿ ಚೆನ್ನಾಗಿತ್ತು, ಮದುವೆ ಎಲ್ಲ ಚೆನ್ನಾಗಾಯಿತು. ನಾವು ಮದುವೆ ಎಲ್ಲ ಮುಗಿಸ್ಕೊಂಡು, ಅಂದರೆ ರಿಸೆಪ್ಷನಲ್ಲಿ ಹೋಗಿ ವಿಶ್ ಎಲ್ಲ ಮಾಡಿಬಿಟ್ಟು ನಾವು ಊಟಕ್ಕೆ ಹೋಗೋದೇ ಸ್ವಲ್ಪ ಲೇಟ್ ಆಗೋಯಿತು. ಹಾಗಾಗಿ ಜೇಸನ್ಗೆ ಫುಲ್ಲು ಹೊಟ್ಟೆ ಹಸಿ, ಅದರಲ್ಲೂ ಅಲ್ಲಿ ಐಸ್ ಕ್ರೀಮ್ ಅದು ಇದು ನೋಡಿ ಅಳ್ತಾನೆ ಇದ್ದ. ಹಾಗಾಗಿ ನಾನು ಊಟಕ್ಕೆ ಕೂತ್ಕೊಂಡು ಟೈಮಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಲಾಸ್ಟಲ್ಲಿ ಇದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ನಾವು ಹಸ್ಬೆಂಡು ಅಣ್ಣನ ಮನೆ ಕಡೆ ಹೊರಟ್ವಿ. ಆನ್ ದ ವೇಯಲ್ಲಿ ಹೋಗುವಾಗ ಒಂದು ಲ್ಯಾಂಬೋರ್ಗಿನಿ ಕಾರ್ ಕಾಣಿಸ್ಬಿಡ್ತು. ನಮ್ಮ ಇವನ್ ಜೇಸನ್ಗಂತೂ ಫುಲ್ ಖುಷಿ. ನಮ್ಮ ಇವನ್, ಮಮ್ಮ ಪ್ಲೀಸ್ ಫೋನ್ ಕೊಡಿ ಮಮ್ಮ, ನಾನು ಒಂದೇ ಒಂದು ವಿಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಇವಾನೇ ಮಾಡಿರೋದು. ಅವರಿಬ್ಬರಿಗೂ ಎಷ್ಟು ಖುಷಿಯಾಗೋಯ್ತು ಅಂತಂದರೆ ಫುಲ್ ಅವ್ರ ಮೂಡೇ ಚೇಂಜ್ ಆಗೋಯ್ತು. ಹೋಗುವಾಗ ಅದು ನಾವು ಕಾರಿಂದನೇ ಹೋದ್ವಿ. ಅಲ್ಲಿ ಕರೆಕ್ಟಾಗಿ ಸ್ವಲ್ಪ ಸಿಗ್ನಲ್ ಸಿಗುತ್ತೆ. ಆಗ ಅದೇನೋ ಹೇಳ್ತಾರಲ್ಲ, ಮಕ್ಕಳು ತುಂಬ ಇಷ್ಟಪಟ್ಟಿದ್ದಕ್ಕೂ ಏನೋ ಗೊತ್ತಿಲ್ಲ, ಕರೆಕ್ಟಾಗಿ ಆ ಕಾರ್ ನಮ್ಮ ಕಾರ್ ಪಕ್ಕನೇ ಬಂದು ನಿಲ್ತು. ಅಲ್ಲಿ ಒಳಗಡೆ ಇದ್ದವರು ಕೂಡ ಇವನ್ ವಿಡಿಯೋ ಮಾಡ್ತಿರೋದು ಮತ್ತು ಜೇಸನ್ ನೋಡ್ತಾ ಇರೋದನ್ನೆಲ್ಲ ನೋಡಿಬಿಟ್ಟು ಕಾರ್ನ ವಿಂಡೋ ಇಳಿಸ್ಬಿಟ್ಟು ಅವ್ರಿಗೆ ವಿಶ್ ಮಾಡಿ, ಮತ್ತು ಕಾರ್ನೂ ಎಕ್ಸ್ಲೇಟರ್ ಏನೋ ಜಾಸ್ತಿ ಮಾಡಿದ್ರು. ಅದು ಫುಲ್ ಒಂಥರ ಸೌಂಡ್ ಬಂತು. ಅದು ನಾನು ಕೇಳಿರಲಿಲ್ಲ ಆ ಥರ ಎಲ್ಲ. ನಮಗೆ ಒಂಥರ ಖುಷಿ ಅನಿಸ್ತಿತ್ತು. ಇನ್ನು ಗಂಡು ಮಕ್ಕಳಲ್ವ, ಕೇಳೋದೇ ಬೇಡ. ಅವರಿಬ್ಬರಿಗೂ ಫುಲ್ ಖುಷಿ. ಆ ವಿಡಿಯೋ ಎಲ್ಲ ಮಾಡ್ಕೊಂಡು ಅವ್ರು ಓಕೆನಾ ಅಂತೆಲ್ಲ ವಿಶ್ ಮಾಡಿದ್ರು. ನಮಗೂ ಒಂಥರ ಖುಷಿ ಅನಿಸ್ತು. ನೋಡಪ್ಪ, ಯಾರೋ ಒಬ್ಬರು ಪಬ್ಲಿಕ್ ಈ ಥರ ವೆಹಿಕಲ್ ನೋಡ್ತಾರೆ ಅಂದಾಗ ನಮಗೇನೋ ಅಂತ ಸುಮ್ಮನೆ ಹೋಗಲಿಲ್ಲ. ಅವ್ರು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಇದಾದಮೇಲೆ ನಾವು ಪೋಲಾರ್ ಬೇರ್ಗೆ ಬಂದ್ವಿ. ನನಗೂ ಗೊತ್ತಿರಲಿಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ ಅಂತ. ಅಲ್ಲೋ ಕಾರ್ ನಿಲ್ಸಿದ ಮೇಲೇ ಗೊತ್ತಾಗಿದ್ದು. ನಾನು ಲಾಸ್ಟ್ ವೀಕ್ ಅಷ್ಟೇ ಅವ್ರಿಗೆ ಹೇಳ್ತಾ ಇದ್ದೆ, ಲಾಂಗ್ ಬ್ಯಾಕ್ ನಾನು ಅಲ್ಲೊಂದು ಐಸ್ ಕ್ರೀಮ್ ತಿಂದಿದ್ದೆ, ಡ್ರೈ ಫ್ರೂಟ್ಸ್ದು. ಸೊ ಅದು ತುಂಬ ಏನೋ ನೆನಪಾಯಿತು, ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಅವ್ರಿಗೆ ಹೇಳಿದ್ದೆ ನಾನು ಲಾಸ್ಟ್ ವೀಕ್. ಅದನ್ನು ನೆನಪಿಟ್ಕೊಂಡು, ಹೇಗಿದ್ರು ಮದುವೆ ಮನೇಲಿ ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ, ಅದಕ್ಕೆ ಸರಿ ಐಸ್ ಕ್ರೀಮ್ ತಿನ್ನೋಣ ಅಂತೇಳಿ ಅಲ್ಲಿ ಕರ್ಕೊಂಡು ಹೋಗಿದ್ರು. ತುಂಬ ಚೆನ್ನಾಗಿತ್ತು. ಜೇಸನ್ಗೆ ಅಲ್ಲೆಲ್ಲ ನೋಡ್ಬಿಟ್ಟು ಫುಲ್ ಖುಷಿ ಒಂಥರ. ಅದರಲ್ಲೂ ಅಲ್ಲಿ ಫೋಟೋ ಫ್ರೇಮ್ಸ್ ಎಲ್ಲ ಹಾಕಿದ್ರಲ್ಲ
ಐಸ್ ಕ್ರೀಮ್ ಅದೆಲ್ಲ ನೋಡಿ ಅವ್ನಿಗೇನೋ ಒಂಥರ ಫುಲ್ ಖುಷಿ ಐಸ್ ಕ್ರೀಮ್ ಅದು ಇದು ಅಂದ್ಕೊಂಡು. ಅದಾದಮೇಲೆ ಅಕ್ಕ ಫಸ್ಟ್ ಟೈಮ್ ಬರ್ತಾ ಇರೋದು, ಅಂದರೆ ಹಸ್ಬೆಂಡ್ ಅಕ್ಕ ಅವರು ಬಂದಿರಲಿಲ್ಲ ಅಂತೆ. ಸೊ ಅವ್ರು ಫಸ್ಟ್ ಟೈಮ್ ಬರ್ತಾ ಇರೋದು. ಅವ್ರು ಐಸ್ ಕ್ರೀಮ್ ಬೇಡ ಅಂತ ಹೇಳ್ತಾಯಿದ್ರು, ನಾನು ಕೋಲ್ಡ್ ಆಗುತ್ತೆ ನನಗೇನು ಬೇಡ ಅಂತ. ಬಟ್ ನಾನು ಇಲ್ಲ ಏನಿಲ್ಲ ಚೆನ್ನಾಗಿರುತ್ತೆ ಇಲ್ಲಿ, ಆ ಥರ ಎಲ್ಲ ಏನೂ ಪ್ರಾಬ್ಲಮ್, ಅಂದರೆ ಕೆಲವೊಂದು ಕಡೆ ಐಸ್ ಕ್ರೀಮ್ಸ್ ಅಡ್ಜಸ್ಟ್ ಆಗಲ್ಲ ಅಲರ್ಜಿ ಇರೋರಿಗೆ. ಸೊ ಹಾಗಾಗಿ ಆ ಥರ ಎಲ್ಲ ಏನೂ ಆಗಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿದ್ದೆ. ಐಸ್ ಕ್ರೀಮ್ ಜಸ್ಟ್ 2 ಮಾತ್ರ ಇದು ಮಾಡಿದ್ವಿ, ಯಾಕಂದರೆ ಅದು ನಮಗೆ ಒಬ್ಬರಿಗೆ ಒಂದು ತಿನ್ನೋಕ್ಕಾಗೋದಿಲ್ಲ. ಅಂದರೆ ನಾನು ಐಸ್ ಕ್ರೀಮ್ ಇಷ್ಟಪಡ್ತೀನಿ ಅಂತ ತುಂಬ ತಿನ್ನಲ್ಲ, ಸ್ವಲ್ಪ ಲಿಮಿಟ್ ಆಗೇ ತಿನ್ನೋದು. ಜೇಸನ್ ಅಂತೂ ನೀವು ನೋಡ್ತಾ ಇದ್ದೀರಲ್ಲ ಫುಲ್ ಖುಷಿ, ಅವನ್ನ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇಲ್ಲ. ಯಾರು ತಿಂತಿರೋ ಬಿಡ್ತಿರೋ, ನಾನು ಫಸ್ಟ್ ಟೇಸ್ಟ್ ಮಾಡ್ತೀನಿ ಅಂತ ತಿಂತಾಯಿದ್ದ. ನಾನು ಇವಾಗ ತಿಂತಾ ಇದ್ದೀನಲ್ಲ, ಇದು ಐಸ್ ಕ್ರೀಮ್ ನೇಮ್ ನಿಜವಾಗ್ಲೂ ಸಾರಿ ನನಗೆ ಮರ್ತೋಯ್ತು. ಬಟ್ ಐಸ್ ಕ್ರೀಮಲ್ಲಿ ಫುಲ್ ಡ್ರೈ ಫ್ರೂಟ್ಸ್ ಹಾಕಿರ್ತಾರೆ. ನನಗೆ ಐಸ್ ಕ್ರೀಮಲ್ಲಿ ಡ್ರೈ ಫ್ರೂಟ್ಸ್ ಹಾಕಿರೋ ಯಾವ ಐಸ್ ಕ್ರೀಮ್ ಆದ್ರೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇದೊಂದು ಹಸ್ಬೆಂಡ್ ಆರ್ಡ್ರ್ ಮಾಡಿದ್ರು, ಅದು ಯಾವುದು ಅಂತ ಗೊತ್ತಿಲ್ಲ. ಬಟ್ ಅದು ತುಂಬ ಚೆನ್ನಾಗಿತ್ತು ಹೇಳಬೇಕಂದ್ರೆ. ತುಂಬ ಫ್ಲೇವರ್ಸ್ ಇತ್ತು, ಮೇಲ್ಗಡೆ ಮ್ಯಾಂಗೋ, ಆಮೇಲೆ ಸ್ಟ್ರಾಬೆರಿ, ಅದಾದಮೇಲೆ ಈ ಥರ ತುಂಬ 2-3 ಫ್ಲೇವರ್ ಇಲ್ಲ, ಒಂದು 3-4 ಫ್ಲೇವರ್ಸ್ ಇತ್ತು. ತುಂಬ ಚೆನ್ನಾಗಿತ್ತು ಆ ಐಸ್ ಕ್ರೀಮ್ ಕೂಡ. ಸೊ ಐಸ್ ಕ್ರೀಮೆಲ್ಲ ತಿಂದ್ಕೊಂಡು ಇದಾದಮೇಲೆ ನಾವು ಆ್ಯಕ್ಚುಲಿ ಒಂದು ಸ್ವಲ್ಪ ಶಾಪಿಂಗ್ ಪ್ಲ್ಯಾನ್ ಇತ್ತು ಇವತ್ತು. ಆದರೆ ನನಗೆ ಸ್ವಲ್ಪ ತಲೆನೋವು, ಮೂಡ್ ಚೆನ್ನಾಗಿಲ್ಲ ಅಂಥೇಳಿ ಅದು ಕ್ಯಾನ್ಸಲ್ ಆಯಿತು. ನಾವು ಡೈರೆಕ್ಟಾಗಿ ಇದನ್ನೆಲ್ಲ ತಿಂದ್ಕೊಂಡು ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ವೀಡಿಯೋಸ್ ಅಂದರೆ ನಮ್ಮದಲ್ಲ, ಜೇಸಂದು. ಅವ್ರ ಅಣ್ಣ ಮಾಡ್ತಾಯಿದ್ದಾನೆ, ಅವ್ನು ಆಟ ಆಡ್ತಾ ಇದ್ದಾನೆ ನೋಡಿ, ಅವ್ರ ಅಣ್ಣ ವೀಡಿಯೋ ಮಾಡ್ತಾಯಿದ್ದ. ಇದಾದಮೇಲೆ ನಾವು ಹಸ್ಬೆಂಡ್ದು ಅಣ್ಣನ ಮನೆಗೆ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಾವು ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ನನಗೆ ಸ್ವಲ್ಪ ಆಗಲಿಲ್ಲ. ನಾವು ಹಸ್ಬೆಂಡ್ಗೆ ಮೀಟಿಂಗ್ಸ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ನಾವು ಸ್ವಲ್ಪ ಒಂದು 7:30 ಹಂಗೆ ಊರ ಕಡೆ ಹೊರಟ್ಬಿಟ್ವಿ. ಇನ್ನು ಇದು ಟ್ಯೂಸ್ಡೇ ಮಾರ್ನಿಂಗ್, ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಟೊಮ್ಯಾಟೊ ಬಾತ್ ಮಾಡ್ತಾಯಿದ್ದೆ. ನಾನು ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅಲ್ವಾ, ಯಾರೋ ಗೆಸ್ಟ್ ಬರೋರಿದ್ರು, ಒಂದಷ್ಟು ಐಟಮ್ಸ್ ಎಲ್ಲ ತೊಗೊಂಡ್ಬಂದಿದ್ದೆ ಅಂತ. ಆವಾಗ ನಾನು ಈ ಪುದೀನ ಸೊಪ್ಪೆಲ್ಲ ಒಂದೊಂದು ಕಟ್ಟೆ ತೊಗೊಂಡು ಬಂದಿದ್ದೆ. ಅದು ಸ್ವಲ್ಪ ಜಾಸ್ತಿನೇ ಉಳ್ಕೊಂಡ್ಬಿಟ್ಟಿತ್ತು. ನಾನು ಯೂಶ್ವಲಿ ಪುದೀನ ಸೊಪ್ಪೆಲ್ಲ ಬಾತಿಗೆ ಬಿಟ್ಟರೆ ಇನ್ನೇನು ಚಟ್ನಿ ಎಲ್ಲ ಅಷ್ಟೊಂದು ನಾನು ಮಾಡೋದಿಲ್ಲ. ಹಾಗಾಗಿ ಟೊಮ್ಯಾಟೊ ಬಾತ್ ಆಯಿತು ಅಂದರೆ ಇವನಿಗೆ ತುಂಬ ಇಷ್ಟ ಆಗುತ್ತೆ. ಈ ರೈಸ್ ಐಟಮ್ ಅಂದರೆ ಅವನಿಗೆ ತುಂಬ ಇಷ್ಟ. ಸೊ ಟೊಮ್ಯಾಟೊ ಬಾತ್ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇನ್ನು 1 ಟೈಮ್ ಮಾಡ್ತು ಅಂದರೆ ಖಾಲಿ ಆಗ್ತಾಯಿತ್ತು. ಸರಿ ಅದನ್ನು ಮಾಡಿದ್ರೆ ಫ್ರೆಶ್ ಆಗಿ ಅರಿಬೋದು ಅಂತ ಹೇಳಿ ನಾನು ಟೊಮ್ಯಾಟೊ ಬಾತ್ ಮಾಡ್ತಾಯಿದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ. ಜೊತೆಗೆ ಅವತ್ತು ನನಗೇನೋ ಕೆಲಸ ಇತ್ತು, ಹಾಗಾಗಿ ನಾನು ಮಧ್ಯಾಹ್ನಕ್ಕೂ ಸೇರಿಸಿನೇ ಮಾಡಿದೆ. ಹಸ್ಬೆಂಡ್ ಕೂಡ ಬೆಳಗ್ಗೆ ಟಿಫಿನ್ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾಯಿದ್ರು. ಮಧ್ಯಾಹ್ನ ನಾನು ಮತ್ತು ಜೇಸನ್ ಇಬ್ಬರೇ. ಸೊ ಹಾಗಾಗಿ ಮತ್ತೆ ಮಧ್ಯಾಹ್ನನೂ ಅಡುಗೆ ಮಾಡಿ ಮತ್ತು ರಾತ್ರಿಗೂ ಮಾಡೋ ಕೆಲಸ ಕಮ್ಮಿ ಆಗುತ್ತೆ ಅಂಥೇಳಿ ನಾನು ಟೊಮ್ಯಾಟೊ ಬಾತ್ನ 2 ಟೈಮ್ಗೂ ಮಾಡಿಬಿಟ್ಟೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಬಿಟ್ಟು ಇವನ್ನ ಸ್ಕೂಲಿಗೆ ಕಳಿಸಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಇಲ್ಲಿ ನಮ್ಮ ಜೇಸಂದು ಸ್ಟೋರಿ ಟೆಲ್ಲಿಂಗ್ ಕೇಳಿ ಅವ್ನು ಹೇರ್ ಕಟ್ ಮಾಡ್ಸೋಕೆ ಹೋಗ್ತಾನಲ್ಲ, ಅಲ್ಲಿ ಅವರು ಒಂದು ಸ್ಪ್ರೇ ಯೂಸ್ ಮಾಡ್ತಾರೆ, ತುಂಬ ಚೆನ್ನಾಗಿದೆ ಅದು. ನನಗೆ ತುಂಬ ಇಷ್ಟ ಅಂಥೇಳಿ ಅವರು ಸಪ್ರೇಟಾಗಿ ಒಂದು ಇವ್ನಿಗೆ ಎಕ್ಸ್ಟ್ರಾ ತಂದು ಕೊಟ್ಟಿದ್ರು. ಅದನ್ನ ಇಟ್ಕೊಂಡು ಮನೆಯೆಲ್ಲ ಯಾವಾಗಲೂ ನೀರು ಮಾಡ್ತಾಯಿದ್ದ ಅಂತ ತೆಗೆದಿಟ್ಬಿಟ್ಟಿದ್ದೆ. ಅದು ನಾನು ಅವ್ನು ಕೇಳಿದಾಗ ಚಾನಲಲ್ಲಿ ಬಿದ್ದೋಯ್ತು ಮಗನೇ, ಮತ್ತು ಅದು ದೊಡ್ಡ ಕೆರೆ ಇದೆಯಲ್ಲ ಅಲ್ಲಿ ಹೊಟ್ಟೋಗಿದೆ ಅಂತ ಹೇಳಿದ್ದೆ. ಅದನ್ನು ಅವ್ನು ಯಾವ ಥರ ಹೇಳ್ತಾನೆ ನೀವೇ ಕೇಳಿಸ್ಕೊಳ್ಳಿ. ನಿನ್ನ ಸ್ಪ್ರೇಗೆ ಏನಾಯಿತು? ಕೈ ತೆಗಿಬೇಕು, ನೋಸಿಂದ ಹೇಳ್ಬೇಕು. ಹೋಗಿ ಫುಲ್ ಚೆನ್ನಾಗಿ ಬಿದ್ದೈತದೆ. ಆಮೇಲೆ ಇವತ್ತು ನನಗೆ ನೀವು ಸ್ಪ್ರೇ ತಕೊಡ್ಬೇಕು. ಕಟಿಂಗ್ ಅಂಕಲ್ ಅವರು ಅಂಕಲ್ ಎಂತ ಕಟಿಂಗ್ ಅಂಕಲ್ ಇಸ್ಕೊಡ್ಬೇಕಾ? ನಾನು ಮರ್ತೋದ್ನಲ್ಲ, ಏನು ಮಾಡೋದು? ಇವತ್ತೇ ಕಟ್ಕೊಳ್ಳಿ. ಇವತ್ತೇ ಹಾಕೊಳ್ಳಿ. ಏನು ಸ್ಪ್ರೇ ತಕೊಡಿ. ಎಲ್ಲಿ ತಗೊಡ್ಲಿ? ಅದು ಇಲ್ಲೆಲ್ಲಿದೆ? ಅದು ಬೇರೆ ಊರಿಂದ ಅವ್ರು ತಗೊಬಂದು ಕೊಟ್ಟಿದ್ದು. ಇವಾಗ ಏನು ಮಾಡೋದು? ನನಗೂ ಮರ್ತೋಯ್ತು. ಎಲ್ಲಿ ಬಿತ್ತು ಆ ಸ್ಪ್ರೇ? ಅಲ್ಲಿ ದೂರ. ಏನು ಮಾಡೋದಪ್ಪ, ಜೇಸನ್ಗೆ ಸ್ಪ್ರೇನೇ ಇಲ್ಲ ಪಾಪ. ಎಲ್ಲಿದೆ? ನಾನೇ ಹೋಗಿ ಪಪ್ಪ ಹತ್ರ ಹೋಗಿ ರೆಡಿಯಾಗಿ ತಗೊಬರ್ತೀನಿ. ಪಪ್ಪ ಜೊತೆ ಹೋಗಿ ತಗೊಬರ್ತೀಯ? ಡರ್ಟಿ. ಏನು ತಿಂತ ಇದೆಯಾ? ವಾವ್, ಮಿಕ್ಸ್ಚರ್ ತಿಂತಾ ಇದ್ದೀರಾ? ಏನು? ಇನ್ನೊಂದು ಸ್ವಲ್ಪ ಹಿಂದೆ ಹೋಗು, ಕಾಣಿಸ. ಅಲ್ಲಿ ಹೇಳು, ಕರೆಕ್ಟಾಗಿ ಹೇಳ್ಬೇಕು. ನೀನೇನು ಬ್ಯೂಟಿಫುಲ್. ನೈಸ್. ವಾವ್,
ನೈಸ್ ಬೇರೆ ಸರ್ಕೊಬಿಡ್ತಲ್ಲ. ಮುಂಚೆ ಏನು ಹೇಳ್ತಿದ್ದೆ? ಬ್ಯೂಟಿಫುಲ್ ಕ್ಯೂ ಅದೇನೋ ಹೇಳ್ತಿದ್ದಲ್ಲ. ಬ್ಯೂಟಿಫುಲ್ ಕ್ಯೂಟ್. ಹಾ, ಬ್ಯೂಟಿಫುಲ್ ಕ್ಯೂಟ್. ಯಾರು ಹೇಳ್ಕೊಟ್ಟಿದ್ದದು ನಿಂಗೆ? ನಾನು ಹೇಳ್ಕೊಂಡೆ. ಪ್ರೊಸೀಡ್. ಅಯ್ಯೋ ಬಿದ್ದೋಯ್ತು. ಅಡುಗೆ ಕೆಲಸ ಏನೂ ಇಲ್ಲದೆ ಇರೋದ್ರಿಂದ ಒಂದಷ್ಟು ಹೊತ್ತು ನಮ್ಮ ಜೇಸಂದು ಜೊತೆ ಹೀಗೆ ಟೈಮ್ ಸ್ಪೆಂಡ್ ಮಾಡಿದೆ. ಏನಾದರೂ ಕೆಲಸ ಇತ್ತು ಅಂದರೆ ಮಾಡ್ತಾ ಇರ್ತೀನಿ, ಅವನು ಅವ್ನ ಪಾಡ್ಗೆ ಆಟ ಆಡ್ತಾ ಇರ್ತಾನೆ. ಈ ಥರ ಫ್ರೀಯಾಗಿದ್ದಾಗ ಅವನ್ನ ಕುತ್ಕೊಂಡು ಮಾತಾಡ್ಸ್ಕೊಂಡು ವೀಡಿಯೋ ಮಾಡೋದು. ಬಿಕಾಸ್ ಇದೆಲ್ಲ ಚಿಕ್ಕ ಮಕ್ಕಳಿರುವಾಗ ಮಾತಾಡ್ತಾರಲ್ಲ, ಇದೆಲ್ಲ ಮತ್ತೆ ಮತ್ತೆ ಸಿಗಲ್ಲ. ಎಷ್ಟೊಂದು ವೀಡಿಯೋಸ್ ಇದೇ ಥರ ನಾನು ಮಾಡಿಟ್ಟಿದ್ದೆ ಇವಂದು, ಬಟ್ ಕೆಲವೊಂದು ಮಿಸ್ ಆಗಿದೆ. ಎಲ್ಲ ಮಿಸ್ ಆಗಿಲ್ಲ, ಕೆಲವೊಂದು ಮಿಸ್ ಆಗಿದೆ. ಬಟ್ ಇವನ್ರಲ್ಲಿ ಹಾಗಾಗಬಾರ್ದು ಅಂತ ಆದಷ್ಟು ನಾನು ಹುಷಾರಾಗಿ ಎಲ್ಲ ವೀಡಿಯೋಸ್ನ ನೋಡ್ಕೊಳ್ತಾ ಇದ್ದೀನಿ. ಇದಾದಮೇಲೆ ನನಗೆ ಅಕ್ಕ ಇಲ್ಲಿ ಪಕ್ಕದಲ್ಲಿ ಫಿಶ್ ಕೊಟ್ಟಿದ್ರು. ಅದನ್ನು ಸರಿ ಮಸಾಲ ಹಾಕಿ ಇಟ್ಬಿಡೋಣ, ಹೇಗಿದ್ರು ಇನ್ನು ಮಧ್ಯಾಹ್ನಕ್ಕೂ ಇದೆ, ನೈಟಿಗೆ ತಾನೇ ಫ್ರೈ ಥರ ಮಾಡ್ಕೊಳ್ಳೋಣ, ರಸಮನ್ನ ಮಾಡಿ ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ನಾನು ಫಿಶ್ ಮಸಾಲಾಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ತುಂಬ ಸಿಂಪಲ್, ಬೇಸಿಕ್ ಅಂದರೆ ಬೇಸಿಕ್ ಮಸಾಲ. ಜಸ್ಟ್ ಅಚ್ಕಾರದ ಪುಡಿ, ಪೆಪ್ಪರ್, ಅರಿಶಿನ, ಉಪ್ಪು ಮತ್ತು ಲೆಮನ್ ಜ್ಯೂಸ್, ಇದಿಷ್ಟು ಮಾತ್ರ. ಇದರ ಜೊತೆಗೆ ಬೇಕಂದರೆ ನೀವು ಕಾರ್ನ್ಫ್ಲವರು ಮತ್ತು ಅದೆಲ್ಲ ಸೇರಿಸ್ಕೊಬೋದು. ಬಟ್ ನನಗೆ ಈ ಥರ ತುಂಬ ಇಷ್ಟ ಆಗುತ್ತೆ. ಯೂಶಲಿ ಕಾರ್ನ್ಫ್ಲವರ್ ಹಾಕಿದಾಗ ಏನಾಗುತ್ತೆ, ಟೇಸ್ಟ್ ಎಲ್ಲ ಚೆನ್ನಾಗೇ ಬರುತ್ತೆ, ಬಟ್ ಮೇಲೆ ಒಂದು ಲೇಯರ್ ಥರ ಬರುತ್ತೆ, ಒಂದು ಕೋಟಿಂಗ್ ಥರ. ಅದಕ್ಕಿಂತ ನನಗೆ ಇದಿಷ್ಟ ಆಗುತ್ತೆ, ಯಾಕಂದರೆ ಇದು ಆ ಒಂದು ಏನಿದೆ ಖಾರ, ಸಾಲ್ಟ್, ಇದು ಮಾತ್ರ ಆ ಫಿಶ್ಗೆ ಹಿಡಿಯುತ್ತೆ. ಆದರೆ ಮೇಲ್ಗಡೆ ಯಾವುದೇ ಒಂದು ಲೇಯರ್ ಥರ ಬರೋದಿಲ್ಲ. ನನಗೆ ಈ ಥರ ತುಂಬ ಇಷ್ಟ ಆಗುತ್ತೆ. ಅದು ಈ ಥರ ಫಿಶ್ಗೆ ಇದು ನನಗೆ ಭಾಳ ಫೇವ್ರೆಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಸಿಂಪಲ್ಲಾಗಿ ಈ ಥರ ಮಾಡ್ತಾಯಿದ್ದೀನಿ ಇವತ್ತು. ನೀವು ನೋಡ್ತಾ ಇದ್ದೀರಲ್ಲ, ಅಚ್ಕಾರದ ಪುಡಿ, ಪೆಪ್ಪರ್, ಅರಿಶಿನ, ಉಪ್ಪು ಮತ್ತು ಲೆಮನ್ ಜ್ಯೂಸ್, ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ಎಣ್ಣೆ ಹಾಕೋದ್ರಿಂದ ಇದು ನೀಟಾಗಿ ಆ ಫಿಶ್ ಮೇಲೆ ಕೋಟ್ ಆಗುತ್ತೆ. ಯಾಕಂದರೆ ನಾವು ಇಲ್ಲಿ ಯಾವುದೇ ರೀತಿ ಕಾರ್ನ್ಫ್ಲೋರ್ ಆಗಲಿ ಅಥವಾ ಎಗ್ ಆಗಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಬರೀ ಖಾರದ ಪುಡಿ, ಉಪ್ಪು ಈ ಥರ ಯೂಸ್ ಮಾಡ್ತಾ ಇರೋದ್ರಿಂದ ಈ ಥರ ನಾವು ಎಣ್ಣೆ ಹಾಕಿದ್ರೆ ಅದು ನೀಟಾಗಿ ಫಿಶ್ ಮೇಲೆ ಕೋಟ್ ಆಗುತ್ತೆ. ಅದೊಂದು ಸ್ವಲ್ಪ ಸ್ಟಿಕ್ಕಿನೆಸ್ ಕೊಡುತ್ತೆ. ಅದೊಂದೇ ಕಾರಣಕ್ಕೆ ಎಣ್ಣೆ ಹಾಕೋದು. ನೀವು ನೋಡ್ತಾ ಇರ್ಬೋದು, ಇಷ್ಟೊಂದು ಕಡಿಮೆ ಇದೆ ಅಂತ ಅಂದ್ಕೊಳ್ತೀರಾ, ಬಟ್ ಇದಿಷ್ಟು ಆ ಫಿಶ್ಗೆ ಸಾಕಾಗುತ್ತೆ. ತುಂಬ ಕಡಿಮೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಇದು. ಸೊ ಇದನ್ನು ನಾವು ಒಂದೊಂದೇ ಫಿಶ್ ಮೇಲೆ ಎಲ್ಲ ಈಗ ಅಪ್ಲೈ ಮಾಡ್ಕೋಬೇಕು. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಹಚ್ಕೋಬೇಕು. ಇದನ್ನು ಮೇಲೆ ಒಂದು ಲೇಯರ್ ಥರ ಹಚ್ಚಕ್ಕೆ ಹೋಗಬೇಡಿ. ಜಸ್ಟ್ ಅದನ್ನು ಹಾಗೆ ಹಾಕ್ಬಿಟ್ಟು ರಬ್ ಮಾಡಿಬಿಡಿ. ಆ ಫ್ಲೇವರ್ ಇದ್ದರೆ ಸಾಕಾಗುತ್ತೆ. ತುಂಬ ಮೇಲೆ ಒಂದು ಕೋಟಿಂಗ್ ಥರ ನಾವು ಬೇರೆ ಮಸಾಲಗಳೆಲ್ಲ ಹಾಕ್ತೀವಲ್ಲ, ಆ ರೀತಿ ಮಾಡಬೇಡಿ. ಯಾಕಂದರೆ ಇದು ನಾವು ಬರೀ ಉಪ್ಪು ಖಾರ ಹಾಕಿ ಮಾಡ್ತಾ ಇರೋದ್ರಿಂದ ತುಂಬ ಜಾಸ್ತಿ ಅನಿಸ್ಬಿಡುತ್ತೆ. ಅಂದರೆ ಖಾರ ಉಪ್ಪೆಲ್ಲ ಜಾಸ್ತಿ ಅನಿಸ್ಬಿಡುತ್ತೆ. ಹಾಗಾಗಿ ನೀವು ಜಸ್ಟ್ ಇದನ್ನು ಈ ರೀತಿ ಹಾಕಿಬಿಟ್ಟು ಮೇಲೇನಿದೆ ಅದನ್ನೆಲ್ಲ ತೆಗೆದುಬಿಟ್ರೆ ಅದು ನೀಟಾಗಿ ಆ ಮಸಾಲ ಎಲ್ಲ ಫಿಶ್ ಒಳಗಡೆ ಹೋಗುತ್ತೆ. ಬಟ್ ಒಂದೇನೆಂದರೆ, ನೀವು ಈ ರೀತಿ ಮಾಡುವಾಗ ಸ್ವಲ್ಪ ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡಿದ್ರೆ ಅದು ಚೆನ್ನಾಗಿ ಮಸಾಲ ಹಿಡಿಯುತ್ತೆ. ಇವಾಗ ಹಿಂಗೆ ಹಾಕಿ ಇವಾಗ ಮಾಡೋದಕ್ಕಿಂತ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋದು ಒಳ್ಳೆಯದು. ನಾನು ಮಧ್ಯಾಹ್ನ ಕಲಸಿಟ್ಬಿಟ್ಟು ನೈಟ್ಗೆ ಸುಡೋದು. ಸೊ ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಎಲ್ಲದಕ್ಕೂ ಎಲ್ಲಕ್ಕೂ ಹಚ್ಚಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈಗ ಎಲ್ಲ ಫಿಶ್ಗೂ ಕೂಡ ನಾನು ಮಸಾಲ ಹಾಕಿದ್ದೀನಿ. ಅಷ್ಟೇ ಮಸಾಲ. ಇದಕ್ಕೆ ಮಾತ್ರ ನಾನು ಸಪ್ರೇಟಾಗಿ ಹಾಕಿದ್ದೀನಿ, ಯಾಕಂದರೆ ಈ ತಲೆನ ಮಕ್ಕಳು, ಹಸ್ಬೆಂಡ್ ಯಾರೂ ತಿನ್ನಲ್ಲ. ಅದಕ್ಕೆ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಖಾರ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಫಿಶ್ನ ಖಾರವಾಗಿ ತಿನ್ನೋದು ಭಾಳ ಇಷ್ಟ ಆಗುತ್ತೆ. ಇನ್ನು ಇದನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಹೊತ್ತು ಇಟ್ಟಿದ್ದೆ ಹಾಗೆ. ಅದಾದಮೇಲೆ ಇವನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಅಡುಗೆನೂ ಮಾಡಿ ಆಯಿತು. ಟೈಮ್ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಒಂದು 7 o'clock ಆಗಿದೆ. ರಸಮ್, ರೈಸ್ ಬಿಸಿಯಾಗಿ ರೆಡಿಯಾಗಿದೆ. ಈ ಕಡೆ ನಾನು ಫಿಶ್ ಫ್ರೈ ಅಂತ ರೆಡಿ ಮಾಡ್ತಾಯಿದ್ದೀನಿ. ಯೂಶಲಿ ಫಿಶ್ ಫ್ರೈ ಮಾಡುವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಕರಿಬೇವಿನ ಕಡ್ಡಿನ ಈ ಥರ ಹಾಕ್ಬಿಡಿ. ಆವಾಗ ಆ ಫ್ಲೇವರ್ ಚೆನ್ನಾಗಿರುತ್ತೆ. ಅದ್ರ ಮೇಲೆ ನೀವು ಫಿಶ್ ಹಾಕ್ಬಿಟ್ಟು ಫ್ರೈ ಮಾಡೋದ್ರಿಂದ ಅದು ಇನ್ನೂ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಬಿಸಿ ರಸಮನ್ನ ರೆಡಿಯಾಗಿದೆ. ಫಿಶ್ ಕೂಡ ರೆಡಿ ಆಗ್ತಾ ಇದೆ. ಇದಾದಮೇಲೆ ಬೇರೆ ಇನ್ನೇನು ಕೆಲಸ ಇಲ್ಲ. ಇವನ್ಗೂ ಹೋಮ್ ವರ್ಕ್ ಎಲ್ಲ ಮಾಡಿಸಿದಾಗಿದೆ. ಸೊ ನಮ್ಮ ಡಿನ್ನರ್ನ ಮುಗಿಸ್ಕೊಂಡು ಇವತ್ತಿನ ಡೇನ ನಾನು ಮುಗಿಸ್ತಾ ಇದ್ದೀನಿ. ಈ 2 ದಿನದ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.